ವಾವ್, ನಾನಂತೂ ಇವತ್ತು ಮಲ್ಲಿಗೆ ಹೂವಿನ ದಿಂಡು ಹಾಕೋದನ್ನಂತೂ ಪರ್ಫೆಕ್ಟಾಗಿ ಕಲ್ತ್ನಪ್ಪ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಷ್ಟು ಸುಲಭವಾಗಿ ಒಂದು ದಿನದಲ್ಲಿ ಕಲಿತು ಆರಾಮಾಗಿ ಹಾಕೋಬೋದು ಅಂತ ಅಂದರೆ ವಾಹ್, ಸೂಪರ್ ಅಲ್ಲ. ನಾನು ಕಲಿಯೋದಕ್ಕೆ ಆಗ್ದಲೇ ಇರೋದು ಯಾವುದೂ ಸಾಧ್ಯ ಇಲ್ಲ. ನಾವು ಆಗಲ್ಲ ಅಂತ ಕುತ್ಕೊಂಡ್ರೆ ಯಾವುದೂ ಆಗಲ್ಲ. ನಾವು ಬರುತ್ತೋ ಬಿಡುತ್ತೋ ಅದನ್ನು ಟ್ರೈ ಮಾಡಿನೇ ನೋಡೋಣ ಬಿಡು ಅಂತ ಹೇಳಿ ನಾವು ಯಾವಾಗ ಮುನ್ನುಗ್ತೀವೋ ಅವತ್ತೇ ನಿಜವಾಗ್ಲೂ ನಮಗೆ ಯಾವುದ್ರಲ್ಲೇ ಆಗಿರ್ಬೋದು ಗೆಲುವು ಅನ್ನೋದು ಸಿಗೋದು. ಇದಂತೂ ಖಂಡಿತ ಅಂದ್ರೆ ಖಂಡಿತ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ. ನಾನಂತೂ ಇವತ್ತು ಸೂಪರಾಗಿ ಮಲ್ಲಿಗೆ ಹೂವಿನ ದಿಂಡು ಹಾಕೋದು ಕೊನೆಗೂ ಕಲಿತೇ ಬಿಟ್ಟೆ. ನೋಡಿ, ನೀವು ಯಾವಾದರೂ ಮದುವೆಗೆ ಹೋಗಬೇಕು, ಅಯ್ಯೋ ಒಂದು ಮಳ ಹೂವು ಮುಡ್ಕೊಂಡು ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡೋದಾದರೆ ಜುಟ್ಟು ತುಂಬ ನೀಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಈ ಥರ ಬರೀ 20 ರೂಪಾಯಿ ಕೊಟ್ಟು 50 ಗ್ರಾಮಿಗೆ ತೂಕ ಹಾಕ್ಸಿ ಮನೆಗೆ ತಂದು ಈ ಥರ ದಿಂಡು ಕಟ್ಟೋದ್ರಲ್ಲಿ ವಾರೆ ವಾಹ್, ಜುಟ್ಟಿಗೆ ನೀವು ಮುಡ್ಕೊಂಡು ಹೋಗ್ತಾ ಇದ್ರೆ ಮದುವೆ ಚೌಟ್ರಲ್ಲೆಲ್ಲ ಎಷ್ಟು ಚೆನ್ನಾಗಿ ದಿಂಡು ಹಾಕಿಸ್ಕೊಂಡು ಬಂದಿದ್ದಾರೆ ಅಂತ ನಿಮ್ಮನ್ನೇ ನೋಡ್ತಾ ಇರಬೇಕು. ನೋಡಿ, ನಿಮ್ಮನ್ನೆಲ್ಲರೂ ನಿಮ್ಮನ್ನೇ ಫೋಕಸ್ ಹಾಕಿ ತಲೆಯಲ್ಲಿರೋ ದಿಂಡಿನ ಬಗ್ಗೆನೇ ಕಾಮೆಂಟ್ ಮಾಡಬೇಕು ಅಂದರೆ ನೀವು ಈ ಥರ 25 ರೂಪಾಯಿ 30 ರೂಪಾಯಿ ಕೊಟ್ಟು 50 ಗ್ರಾಮ್ ಮಲ್ಲಿಗೆ ಹೂವನ್ನ ತಗೊಂಡು ಬಂದು ನೀಟಾಗಿ ದಿಂಡು ಹಾಕೋದು ಕಲೀರಿ. ನಂತರ ಅಯ್ಯೋ, ನಿಜ 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 ನಿಜ, ನೀನ್ ಹೇಳ್ತಿರೋದೆಲ್ಲ ನಿಜ. ಒಬ್ಬ ಒಂದು ದಿಂಡು ಕೇಳಿದ್ರೆ 100 ರೂಪಾಯಿ ಹೇಳ್ತಾರೆ. ಅದ್ರ ಬದಲು ಈ ರೀತಿ ನಾವು 30 ರೂಪಾಯಿ ಕೊಟ್ಟು 50 ಗ್ರಾಮ್ ತಂದು, ಬೇಡ 25 ರೂಪಾಯಿ ಕೊಟ್ಟು ನಾನು ಬರೀ 50 ಗ್ರಾಮ್ ತಂದು ಒಂದು ದಿಂಡು ಆಗೋ ಥರ ಕಟ್ಟಿ, ವಾಹ್, ಎಷ್ಟು ಚೆನ್ನಾಗಿ ದಿಂಡು ಕಟ್ತಾ ಇದ್ದೀನಲ್ಲ. ವಾ ವಾ ವಾ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ ನೀನು. ಅದಕ್ಕೆ ನಮ್ಮ ದೊಡ್ಡವ್ರು ಹೇಳಿರೋದು, ಕಲಿಯತಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಎಕ್ಸಾಂಪಲ್ಲು ನಾನು ದಿಂಡು ಕಟ್ತಾ ಇರೋದೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟೇ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ನಾನು ಹೂವಿನ ದಿಂಡು ಒಂದೇ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇಲ್ಲ, ಪ್ರತಿಯೊಂದು ಅಷ್ಟೇ. ನಾವು ಮುನ್ನುಗ್ಗಿ ಯಾವುದೇ ಕೆಲಸ ಆಗಲಿ ಮಾಡೋ ತನಕ ಮಾತ್ರನೇ ಕಷ್ಟ. ಅದನ್ನು ಕಲ್ತು ಮಾಡಾದ್ಮೇಲೆ ಖಂಡಿತವಾಗ್ಲೂ ಕೋತಿ ವಿದ್ಯೆನೇ. ನಾವು ಬರೀ ಕೆಲಸ ಮಾಡೋದಂತ ಅಲ್ಲ, ನಾವು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಅದು ನಿರ್ಧಾರ ತಗೋಬೇಕಾದ್ರೆ ಕಷ್ಟ ಅನಿಸ್ಬೋದು. ಬಟ್ ನಿರ್ಧಾರ ಮಾಡಿ ನಾವು ಮುನ್ನುಗ್ಗಿ ಹೋಗಿ ಆ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗ್ತೀವಲ್ಲ, ಆವಾಗ ನಿಜಕ್ಕೂ ಅದರೊಳಗಾಗೋ ಸಂತೋಷ ಇದೆಯಲ್ಲ, ಅದು ಕೋತಿ ವಿದ್ಯೆನೇ. ನೀವು ಈ ಥರ ಮನೆಯಲ್ಲೇ ಒಂದು ಅದು ಕಷ್ಟ ಅನಿಸ್ಬೋದು, ಬಟ್ ನೀವು ಖಂಡಿತ ಕಲಿಬೋದು. ನಾವು ಯಾವುದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಖಂಡಿತ ಅದನ್ನು ಕಲಿತೀವಿ ಅಂತ ನಾವು ಅದ್ರ ಮೇಲೆ ಗಮನ ಇಟ್ಟು ನಾವು ಮಾಡೋ ವಿದ್ಯೆ ಖಂಡಿತವಾಗ್ಲೂ ನಮಗೆ ಕೈ ಹಿಡಿಯುತ್ತೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಜೀವನ ಪರ್ಯಂತ ನಾವು ಏನೂ ಮಾಡೋಕ್ಕಾಗದೆ ಅದು ಕಷ್ಟ ಇದೆ, ಅದು ನಮ್ಮ ಕೈಲಿ ಆಗಲ್ಲ ಅನ್ನೋದು ಅಂದ್ಕೊಂಡು ನಾವೇನಾದರೂ ಕೂತ್ಕೊಂಡು ಅಂತ ಅಂದರೆ ನಮ್ಮ ಕೈಲಿ ಯಾವುದೂ ಮಾಡೋದಕ್ಕಾಗಲ್ಲ. ಇದಂತೂ 100% ನಿಜ. ನಾವು ಯಾವುದನ್ನು ಆಗಲ್ಲ ಅಂತೀವೋ ಅದನ್ನು ನಾವು ಕೈಗೆತ್ಕೊಂಡು ಇದು ಯಾವುದು ಕಷ್ಟ ಇಲ್ಲ, ಮಾಡಬಹುದು. ಒಂದಿನ ಕಷ್ಟ ಅನಿಸ್ಬೋದು, ಮಾರನೇ ದಿನ ಅದು ಈಸಿಯಾಗಿ ಬಂದೇ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವತ್ತಿನ ಕಾಲದಲ್ಲಿ ಮಲ್ಲಿಗೆ ಹೂವು ಒಂದು ಮೊಳ ಕೇಳಿದ್ರೆ 50 ರೂಪಾಯಿ ಹೇಳ್ತಾರೆ. ಅದೇ 20 ರೂಪಾಯಿ ಕೊಟ್ಟರೆ 50 ಗ್ರಾಮ್ ಹೂವು ಕೊಡ್ತಾರೆ. ತಲೆ ತುಂಬ ದಿಂಡು ಹಾಕೊಂಡು ಮುಡ್ಕೊಂಡು ಹೋಗೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್. ಇದು ಆಕ್ಚುಲಿ ಚೆನ್ನಾಗಿದೆ. ಸರಿ, ಓಕೆ, ನಾನಂತೂ ಕೊನೆಗೆ ದಿಂಡು ಹಾಕೋದು ಕಲ್ತಿದ್ದೀನಿ. ನೀವೆಲ್ಲರೂ ಇದೇ ರೀತಿ ಮನೆಯಲ್ಲೇ ಕುತ್ಕೊಂಡು ದಿಂಡು ಹಾಕಿ ಟ್ರೈ ಮಾಡಿ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೋಡಿ, ಯೋಚನೆ ಮಾಡಿ
ವರಮಹಾಲಕ್ಷ್ಮಿ ಹಬ್ಬದ ದಿನ 3,000 ರೂಪಾಯಿ KG ಮಲ್ಲಿಗೆ ಹೂವು. ಅದೇ 100 ರೂಪಾಯಿ ಕೊಟ್ಟು ಈ ಥರ ಹೂವು ತೊಗೊಂಡು 50 ಗ್ರಾಮ್ನ ಬಂದು ಒಂದು ದಿಂಡು ಹಾಕೊಂಬಿಡಿ, ಸೂಪರಾಗಿ ಬರುತ್ತೆ. ಅದು ಬಿಟ್ಟು ನೀವು ಒಂದು ದಿಂಡು ಕೇಳ್ತೀನಿ ಅಂದರೆ 200 ರೂಪಾಯಿ ಅವತ್ತು. ಅದಕ್ಕೆ ಇವಾಗ್ಲಿಂದಲೇ ಟ್ರೈ ಮಾಡಿಕೊಂಡು ಕಲ್ತ್ಕೊಂಬಿಡಿ. ನೀನು ಅಮ್ಮಿಕೊಂಡಿರಪ್ಪ ನೀನು. ಹೆಂಗೆ ಅಲ್ವಾ ನಾವು ಅಂದ್ರೇನು ಕಮ್ಮಿನಾ? ಅದರೊಳಗೂ ನಮ್ಮ ಕರ್ನಾಟಕ ಹುಡುಗಿಯರು, ಅದರೊಳಗೂ ನಮ್ಮ ತುಮಕೂರು ಹುಡುಗಿಯರು ಅಂದ್ರೇನು ಕಡಿಮೆನಾ? ನೀವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸೋದಾದರೆ ಒಂದು ದಿನ ಟ್ರೈ ಮಾಡಿ ನೋಡಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.